ಸರ್ ಈಗ ನೀವೊಂದು ಕೆಲಸ ಮಾಡಿ ಸರ್, ಮೇಡಮ್ ರೆಸ್ಪೆಕ್ಟಿವ್ ಸ್ಕೂಲ್ಸ್ HMಸ್ಗೆ ಹೇಳಿ ನನಗೆ ಯಾವ ಟೈಮಲ್ಲಿ ಯಾವ್ಯಾವ ಹಳ್ಳಿ ಮೇಲೆ ಬಸ್ ಬರಬೇಕು ಅಂತ ನನಗೆ ಕೊಟ್ಟು ಟೈಮಿಂಗ್ಸ್ ಬರ್ಸಿದ್ರೆ ನಾನು KSRTC ಕಮಿಷನರ್ ಹತ್ರ ಕೂರಿಸಿ 18 ಸ್ಕೂಲ್ಸ್, ಈಗ ಟೌನಲ್ಲಿ ಆದರೆ ತೊಂದರೆ ಇಲ್ಲ, ಮಿಕ್ಕಿದ್ದು 10+ ಸ್ಕೂಲ್ಸ್ಗೆ ನಾನು ಇಮಿಡಿಯೇಟ್ ಆಗಿ ಮಂಡೆಯಿಂದಾನೆ 10 ಬಸ್ಸು ನಾನು ಆಪರೇಟ್ ಮಾಡಿಸ್ತೀನಿ. ನಮ್ಮ ಸಾರಿಗೆ ಸಚಿವರನ್ನ ಮಾತಾಡಿ, ಇದು ನನ್ನ ರಿಸ್ಕು. ಇಲ್ಲ ಮೇಡಮ್, ನಾನು ನಾಳೆ ದಯವಿಟ್ಟು ಈಗ ನಾನು ನಿಮ್ಮ ನಂಬರ್ ತಗೊಂತೀನಿ. ನಾಳೆ ನಾನು ಇಲ್ಲ ಮೇಡಮ್, ಅದೇನಾಗಿದೆ ಅಂತ ನಾನು ನಂಬರ್ ಕತೆ ಹೇಳ್ತೀನಿ ಕೇಳಿ. ನನಗೆ ಸ್ಟೇಟಿಂದ ಫೋನು, ಇವತ್ತು ಗುಲ್ಬರ್ಗ ರಾಯಚೂರಿಂದ ಬಂದಿದ್ದಾರೆ ಸಹಾಯ ಮಾಡಿ ಅಂತ. ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋ ನೋಡಿದೆ, ನೀವೆಲ್ರಿಗೂ ಸಹಾಯ ಮಾಡ್ತೀರಂತೆ. ಈಗಲೂ ಆಚೆ ಬನ್ನಿ, ನೀವು ಹೋದಾಗ ಒಂದು 10 ಜನ ಬೇರೆ ಡಿಸ್ಟಿಕ್ ಅವ್ರನ್ನ. ಆ ಕಾರಣಕ್ಕೆ ಕ್ಷಮೆ ಇರಲಿ, ದಯವಿಟ್ಟು ರೆಸ್ಪಾಂಡ್ ಮಾಡದೇ ಇರೋದಕ್ಕೆ. ಈಗ ನೀವು ಹೇಳಿದ್ದೀರಾ, ನಾಳೆ ಹೋಗಿ, ನಾಳೆ ಗ್ಯಾರಂಟಿ ಅವ್ರ ಮನೆಗೆ ಹೋಗಿ ಅವ್ರ ತಂದೆ ತಾಯಿನ ಒಪ್ಪಿಸಿ ಕಾಲೇಜಿಗೆ ಕಳ್ಸೋಣ ಮೇಡಮ್. ಫೈನಲ್ ಎಕ್ಸಾಮ್ ಪೇಪರ್ ಯಾರು ಕೊಡ್ತಾರೆ ಮೇಡಮ್? ಅಲ್ಲಲ್ಲ, ಫೈನಲ್ ಪಬ್ಲಿಕ್ ಎಕ್ಸಾಮ್ ಪೇಪರ್ ಯಾರು ಮಾಡೋದು? ಅಲ್ಲ, ನಾನು ಹೇಳೋದು, ನಾನು ಫುಲ್ ಸಿಲೆಬಸ್ ಇಡ್ತಿಲ್ವೇ? ನೀವು ಆ ವಾರ ಮಾಡಿರೋ ಲೆಸನ್ ಮೇಲೆನೆ ಇಡ್ತಿದೀವಲ್ಲ ಮ್ಯಾಮ್. ಮೇಡಮ್ ನಾನು ಹೇಳೋದು, ಒಂದು ಕೆಲಸ ಮಾಡಿ, ನಾನು ಸಾಟರ್ಡೆ ಎಕ್ಸಾಮ್ ಇಡ್ತೀನಿ, ನೀವು ಫ್ರೈಡೆ ಮಧ್ಯಾಹ್ನ ಆ ಸಿಲೆಬಸ್ಗೆ ನೀವೊಂದು ಪೇಪರ್ ಮಾಡಿ ರೆಡಿ ಮಾಡಿ. ಇಲ್ಲ ಮೇಡಮ್, ನಾನೇನಾಗುತ್ತೆ ಅಂದ್ರೆ, ನಾವು ಅನ್ಕೊಂಡಿರೋ ಟಾರ್ಗೆಟ್ನ ಹಿಂಗ್ ಹೋಗ್ಲಿಲ್ಲ ಅಂದ್ರೆ ನಾವು ರೀಚ್ ಆಗಲ್ಲ. ನೋಡಿ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲೇ ನಮಗೆ 3ನೇ ಸ್ಥಾನ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಆಗಿ. ತಪ್ಪಾಗಿ ತಿಳಿಬೇಡಿ, ನಮ್ಮ ಡಿಸ್ಟಿಕ್ ಅಲ್ಲೇ ನಾವು ನಂಬರ್ 1 ಆಗಕ್ಕಾಗ್ತಿಲ್ಲ. ನಾನು ಇವತ್ತು ಸ್ಟೇಟ್ ಅಲ್ಲಿ ನಂಬರ್ 1 ಮಾಡಬೇಕು ಅಂತ ಹೊರಟಿದ್ದೀನಿ. ಚಾಲೆಂಜಸ್ ಎಷ್ಟಿರುತ್ತೆ ಮೇಡಮ್? ಇವತ್ತು ಬಾಗೇಪಲ್ಲಿನ ಹಿಂದುಳಿದ ಜಿಲ್ಲೆ ಅಂತಾರೆ, ಆದ್ರೆ ರಿಸಲ್ಟ್ ಅಲ್ಲಿ ಅವ್ರ ನಂಬರ್ 1 ಅಲ್ವಾ ಮೇಡಮ್? ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ, ನಿಮ್ ಶಾಲೆ ವೈಸೇ ಇಟ್ಕೊಳ್ಳೋಣ ಬೇಕು ಅಂದ್ರೆ. ನಾನು ಒಂದ್ 2 ದಿನ ಅದಕ್ಕೆ ಪ್ಲಾನ್ ಹಾಕೊಂತೀನಿ. 11 ಗಂಟೆಗೆ ಪೇರೆಂಟ್ಸು ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ನೀವು ಅನೌನ್ಸ್ ಮಾಡಿ, ನೀವು ನೋಡಿ ಅಷ್ಟೇ. ಇಲ್ಲ, ಈಗ ನನಗೆ ಗೊತ್ತು, ಈಸಿಯಾಗಿ ಪೇರೆಂಟ್ಸ್ ನ ಕರ್ಸಕ್ಕಾಗಲ್ಲ ಅಂತ ನನಗೆ ಗೊತ್ತು. ಮಕ್ಕಳು ಕೊಟ್ಟು ಅವ್ರನ್ನ ಕನ್ವೆ ಮಾಡಿದ್ರೆ ಮೋಟಿವೇಟ್ ಆಗ್ತಾರೆ. ಈಗ ನಾನು ಫಸ್ಟ್ ಪೋಷಕರ ಮೀಟಿಂಗ್ಗೆ ನಾನೇ ಬರ್ತೀನಿ ಮೇಡಮ್. ಮೇಡಮ್, ನನ್ನ ಉದ್ದೇಶ ಇಷ್ಟೇ ಮೇಡಮ್, ನಿಮ್ಮೆಲ್ಲರ ಒಪಿನಿಯನ್ ಸರಿ ಇದೆ, ಬಟ್ ನಾನೊಂದು ಸಕ್ಸಸ್ಫುಲ್ ಕೋಚಿಂಗ್ ಸೆಂಟರ್ ಆಗಿ ಮಾತಾಡ್ತಿದ್ದೀನಿ. ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಇವತ್ತು 250 ಕೋಟಿ ರೂಪಾಯಿ ಆಸ್ ಆಫ್ ಟುಡೇ ಟರ್ನ್ ಓವರ್ ನನ್ನ ಕಂಪನಿದು. 5,000 ಅಡ್ಮಿಷನ್ಸ್ ಆಗಿದೆ ಈ ವರ್ಷ ನನಗೆ ಹತ್ತತ್ರ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಟಿಗ್ರೇಟೆಡ್ ಕೋರ್ಸ್ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ನಾವು ಕೊಡಕ್ ಆಗ್ತಿದೆ ಅಂದ್ರೆ, ನಾಟ್ ಬಿಕಾಸ್ 100% ನನ್ನ ಟೀಚರ್ ಇಂದಾನೇ. ಮೇಡಮ್, ನೀವು ನಂಬ್ತೀರ ಇಲ್ಲೋ, ಇದೇ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕಾಲೇಜಲ್ಲಿ ಪಾಠ ಮಾಡಿದಾಗ ರ್ಯಾಂಕ್ ಬರಲಿಲ್ಲ. ಇದೇ ಪ್ರದೀಪ್ ಈಶ್ವರ್ ವಿಜಯಪುರದಲ್ಲಿ ಪಾಠ ಮಾಡಿದಾಗಲೂ ರ್ಯಾಂಕ್ ಬರಲಿಲ್ಲ. ಪರಿಶ್ರಮದಲ್ಲಿ ಯಾಕೆ ರ್ಯಾಂಕ್ ಬರ್ತಿದೆ ಅಂದ್ರೆ, ಶೆಡ್ಯೂಲು, ಡಿಸಿಪ್ಲಿನು, ಇನ್ ಟೈಮ್ ಕಂಪ್ಲೀಷನ್, ಇದರಿಂದ ಬರ್ತಿದೆ ಅಷ್ಟೇ ಮೇಡಮ್, ನಾಟ್ ಬಿಕಾಸ್ ಆಫ್ ಎನಿಥಿಂಗ್. ಮೇಡಮ್, ನಾವು ನೋಡಿ ಮೇಡಮ್, ಎಲ್ಲಾ ಮಕ್ಕಳಿಗೂ ಈ ರೂಲ್ ತಂದ್ರೆ ಕಷ್ಟ. 10th ಅಲ್ಲಿ ಇಲ್ಲ ಮೇಡಮ್, 10th ಅಲ್ಲಿ ಒಂದು ಕೆಲಸ ಮಾಡೋಣ, ಪೇರೆಂಟ್ಸ್ ಮೀಟಿಂಗ್ ಕರಿತೀನಿ. ಅಟೆಂಡೆನ್ಸ್ ಏನಾದ್ರೂ ಲೆಸ್ ದೆನ್ 90% ಇದ್ರೆ ನಾನು ಆಲ್ ಟಿಕೆಟ್ ಕೊಡ್ಸಲ್ಲ ಅವ್ರಿಗೆ. ಅದೇನಾಗುತ್ತೋ ಆಗ್ಲಿ. ಈ ವರ್ಷ ಒಂದಷ್ಟು ಜನ ಫೇಲ್ ಆಗ್ಲಿ ಕುತ್ಕೊಂಡು, ಆಲ್ ಟಿಕೆಟ್ ಕೊಡೋದು ಬೇಡ, ನೆಕ್ಸ್ಟ್ ಇಯರ್ ಅವರೇ ಬರ್ತಾರೆ ಸ್ಕೂಲ್ಗೆ. ಮೇಡಮ್, ಅಲ್ಲ ಮೇಡಮ್, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಫೀಸ್ಗಳು ತಗೊಂಡೇ ಈ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡುವಾಗ ಸರ್ಕಾರ ಫ್ರೀ ಆಗಿ ಕೊಡೋವಾಗ ನಾವ್ ಯಾಕೆ ಮಾಡಕ್ ಆಗ್ತಿಲ್ಲ ಅಂತ ನನ್ನ ಡಿಮ್ಯಾಂಡ್. ಮೇಡಮ್, ಅವ್ರ ನೀತಿ ನಿಯಮಗಳು ಹೇಳ್ಕೊಳ್ಳಿ. ಮೇಡಮ್, ನನ್ನ ಸ್ಟ್ಯಾಂಡ್ ಈಸ್ ಕ್ಲಿಯರ್. 10th ಇಲ್ಲ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದೇ ಒಂದು ನಿಮಿಷ ಸರ್, ನಾನು ಇದನ್ನ 5th, 6th, 7th, 8th, 9th, 10th ಮಾಡಿ ಅಂದ್ರೆ ತಪ್ಪು. ಅವ್ರ ಕೆರಿಯರ್ ಟರ್ನಿಂಗ್ ಅಲ್ಲಿ ಒಂದು 6-7 ತಿಂಗಳು ಅವ್ರ ತಂದೆ ತಾಯಿಗೆ ಜವಾಬ್ದಾರಿ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ. ಈಗ ಪ್ರೈವೇಟ್ ಸ್ಕೂಲಲ್ಲಿ ಏನ್ ಮಾಡ್ತಾರೆ, 9th ಸ್ಟ್ಯಾಂಡರ್ಡ್ ಅಲ್ಲಿ ಹುಡುಗ ವೀಕ್ ಇದ್ರೆ TC ಕೊಟ್ಟು ಕಳಿಸ್ಬಿಡ್ತಾರೆ. 10th ಅಲ್ಲಿ ನಾವು ಇಷ್ಟು ಫ್ರೀ ಆಗಿ ಮಾಡಿ. ಈಗ ವೆರಿ ಸಿಂಪಲ್ ಮೇಡಮ್, ನಾನು ನನ್ನ ಡಿಸ್ಕ್ರಿಷನ್ ಅಲ್ಲಿ ನಾನು ಆದೇಶ ಹೊರಡಿಸ್ತೀನಿ ಮೇಡಮ್. ಇದು ನನಗೆ ಪವರ್ಸ್ ಇದೆಯಲ್ಲ ಗೊತ್ತಿಲ್ಲ, ಬಟ್ ಸ್ಟಿಲ್ MLA ಆಸ್ ಎನ್ ಅಥಾರಿಟಿ, ಅಟೆಂಡೆನ್ಸ್ ಶಾರ್ಟೇಜ್ ಇದ್ರೆ ಈ ವರ್ಷ ಒಂದು 10-20 ಜನಕ್ಕೆ ಆಲ್ ಟಿಕೆಟ್ ಕೊಡಬೇಡಿ, ಗೌರ್ಮೆಂಟ್ ಸ್ಕೂಲಲ್ಲಿ ಕೊಡಬೇಡಿ ಹೇಳ್ತೀನಿ. ಅವ್ರು ಏನ್ ಗಲಾಟೆ ಮಾಡಿದ್ರು ಮಾಡ್ಲಿ, ಈ ಸಂದೇಶ ತಾಲೂಕಿಗೆ ಹೋಗ್ಲಿ. ನೆಕ್ಸ್ಟ್ ಇಯರ್ ಅದ್ ಯಾಕೆ 10th ಮಕ್ಕಳು ನೀವು ಹೇಳಿದ ಟೈಮಿಗೆ ಬರಲ್ಲ ನೋಡೋಣ. ಸರ್, ಮೆಡಿಕಲ್ ಕಾಲೇಜಲ್ಲಿ 1 ದಿನ ಶಾರ್ಟೇಜ್ ಬಂದ್ರು 1 ವರ್ಷ ಬ್ಯಾಕ್ಲಾಗ್ ಮಾಡಿಸ್ತಾರೆ. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಮುಲಾಜ್ ನೋಡಲ್ಲ, ಅದು ಗೌರ್ಮೆಂಟ್ ಕಾಲೇಜ್ ಅಲ್ಲ.
ನಾವು ಈ ವರ್ಷ ಎಚ್ಚರಿಕೆ ಕೊಡೋಣ. ಒಂದು 10-20 ಜನಕ್ಕೆ ಕೂರಿಸ್ಬಿಡಿ, ಹೇಳ್ತೀನಿ, ಕೊಡಬೇಡಿ. ಕನ್ಸಿಕ್ವೆನ್ಸ್ ನಾನು ಫೇಸ್ ಮಾಡ್ಕೊಂತೀನಿ. ನಾಳೆ ಭಯ ಬರುತ್ತೆ, ಆಟೋಮೆಟಿಕ್ ಆಗಿ ಬರುತ್ತೆ. ರಿಕ್ವೈರ್ಮೆಂಟ್ ಇದೆ ಸರ್, ಇಮಿಡಿಯೇಟ್ ಆಗಿ. ಸರ್ ಒಂದು ಕೆಲಸ ಮಾಡ್ತೀರಾ ಸರ್, ನಿಮ್ಮ ಒಂದು ಲೆಟರ್ ಅಲ್ಲಿ ಕೊಟ್ರೆ ನಾನು ನಾಳೆ ನಾಳಿದ್ದೆ ಸಚಿವರ ಹತ್ರ ಹೋಗಿ ಇಮಿಡಿಯೇಟ್ ಆಗಿ ನಾನು ಇದು ಮಾಡಿಸ್ಕೊಂಡ್ ಬರ್ತೀನಿ ಸರ್. ಇಲ್ಲ ಸರ್ ನೋಡಿ, ಶಾಸಕರಿಗೆ ಇಚ್ಛಾಶಕ್ತಿ ಇದ್ರೆ ಇದು ಯಾವುದು ದೊಡ್ಡದಲ್ಲ. ಶಾಸಕರಿಗೆ ಇಚ್ಛಾಶಕ್ತಿ ಇರಬೇಕು. ನನಗಿದೆ, ನಾನು ಮಾಡಿಸ್ತೀನಿ. ನೀವು ನನಗೆ ಕೊಡಿ, ನಾನು ಇದ್ರಲ್ಲಿ ಮುಂದಿನ ಸೆಷನ್ ಅಲ್ಲಿ ಮೀಟಿಂಗ್ ಅಲ್ಲಿ ನೀವು ನನ್ನ ಕ್ವಶನ್ ಮಾಡಿ. ಈಗ ನಿಮ್ದು ಅಭ್ಯಂತರ ಇಲ್ಲ ಅಂದ್ರೆ ಸರ್, ನಿಮ್ದು ಅಭ್ಯಂತರ ಇಲ್ಲ ಅಂದ್ರೆ, ಈಗ ಜನರಲ್ ಆಗಿ ಪ್ರೈವೇಟ್ ಕಾಲೇಜ್ ಅವ್ರು ನೋಡಿ, ಸಡನ್ ಆಗಿ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಅವರು ಸಡನ್ ಆಗಿ ಒಂದು ಕಾಲೇಜ್ ಮಾಡ್ಬಿಡ್ತಾರೆ. ಅವರ್ಲಿ ಬೇಸಿಸ್ ಅಲ್ಲಿ ಟೀಚರ್ಸ್ ನ ತಂದು ಸಿಲೆಬಸ್ ಮುಗಿಸ್ತಾರೆ. ಈಗ ನಿಮಗೆ 1 ಮಂತ್ 2 ಮಂತ್ಸ್ ರಿಕ್ರೂಟ್ಮೆಂಟ್ ಲೇಟ್ ಆಗುತ್ತೆ ಅಂದ್ರೆ ನೀವು ಆ ಲೆಸನ್ಸ್ ಹೇಳಿದ್ರೆ ನನ್ನ ಪಾಕೆಟ್ ಇಂದ ನಾನು ದುಡ್ಡು ಕೊಡ್ತೀನಿ, ಔಟ್ಸೋರ್ಸ್ ಮಾಡಿ ಮುಗಿಸೋಣ. ಎಸ್ ಸರ್. ಸರ್ ಇಲ್ಲ, ನಾನು ತರ್ತೀನಿ ಸರ್, ನಾನು ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಐ ಹ್ಯಾವ್ ಮೆನಿ ಕಾಂಟ್ಯಾಕ್ಟ್ಸ್. ನನಗೆ ಸರ್ ನೀವು ನಂಬ್ತೀರಾ ಇಲ್ಲೋ, ಪ್ಯಾರಲಲ್ ಆಗಿ ನಂದು ಇವಾಗ 52 ಸೆಕ್ಷನ್ ರನ್ ಆಗುತ್ತೆ. ಅಟ್ ಎ ಟೈಮ್ ಕೆಂಗೇರಿಯಲ್ಲಿ 52 ಸೆಕ್ಷನ್ಗೆ 52 ಜನ ಟೀಚರ್ಸ್ ಹೋಗ್ತಾರೆ. 8 ಜನ ಸ್ಟ್ಯಾಂಡ್ ಬೈ ಅಲ್ಲಿ ಇದ್ದಾರೆ. ಯಾರಾದ್ರೂ ಆಬ್ಸೆಂಟ್ ಆದ್ರೆ ನಾಳಿದ್ದೆ ಕೂರಿಸ್ತೀನಿ, ನಿಮ್ ಕಷ್ಟ ಅವ್ರ ಮುಂದೆ ಹೇಳಿಸ್ತೀನಿ, ಟೀಚರ್ಸ್ನ ತಗೊಂಡ್ಬಂದು ಹಾಕಿಸ್ತೀನಿ. ಮಾಡಿಸ್ತೀನಿ ಸರ್. ಮೇಡಮ್ ನೋಡಿ ಮೇಡಮ್, ಅದು ನಾವು ಸರಿ ಆಯ್ತು ಸರ್, ಥ್ಯಾಂಕ್ ಯು ಸರ್. ಸರ್ ಇದೊಂದು, ಇಫ್ ಯು ಡೋಂಟ್ ಮೈಂಡ್, ನಾನು ಹೇಳೋ ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಗ್ಗೆ ಯಾರೂ ಬೇಜಾರಾಗಬೇಡಿ. ಪ್ರೈವೇಟ್ ಸ್ಕೂಲ್ ಚಿಕ್ಕಬಳ್ಳಾಪುರದಲ್ಲಿ 10ರಿಂದ 15 ಸಾವಿರ ಸ್ಯಾಲ್ರಿ ಕೊಟ್ಟೆ ಟೀಚರ್ಸ್ ಇಂದ ಅಷ್ಟು ವರ್ಕ್ ತೆಗಿಸ್ತಾ ಇದಾರಲ್ವಾ. ಸರ್ಕಾರದಿಂದ ನಾವು ಇಷ್ಟು ಸಾವಿರ ಕೊಟ್ಟು 10th ಮಕ್ಕಳಿಗೆ ಒಳ್ಳೇದು ಮಾಡಿ ಅಂತ ನಾವು ಕೇಳಬಾರದ ಶಾಸಕರಾಗಿ? ಮತ್ತೆ 10-12 ಸಾವಿರ ಕೊಟ್ಟು ಪ್ರೈವೇಟ್ ಸ್ಕೂಲಿಂದ ಅಷ್ಟು ವರ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ ಪ್ರೈವೇಟ್ ಸ್ಕೂಲ್ ಅವರು. ಅದ್ರ 3ರಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಸರ್ಕಾರ. ವಾಟ್ಸ್ ರಾಂಗ್ ಇನ್ ಇಟ್? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗೌರ್ಮೆಂಟ್ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿ ಕೊಡ್ತೀವಿ. ಇದು ಅನ್ನೆಸೆಸರಿ ಪ್ರೆಷರ್ ಟೀಚರ್ಸ್ ಮೇಲೆ ಆಗಲ್ಲ. ನಾವೇನ್ ಹೇಳ್ತಾ ಇದೀವಿ, ನೀವು ಏನ್ ಪಾಠ ನಾವು ಹೇಳ್ತಾ ಇದೀವಿ, 9:30 ಶಾಲೆ ಟೈಮಿಂಗ, ನಾನು ಖಂಡಿತವಾಗೂ ನೀವು 9ಕ್ಕೆ ಬನ್ನಿ ಅಂತ ಕೇಳಲ್ಲ. 9:30ಗೆ ಬನ್ನಿ. 4:15ಗೋ 3:15ಗೋ ಮುಗಿತಾ, ನೀವು 3:15ಗೆ ಹೋಗಿ. ಸಾಟರ್ಡೆ 11:50ಗೆ ಮುಗಿಯುತ್ತಾ, ನೀವು 11:50ಗೆ ಹೋಗಿ. ಆದರೆ ಅಷ್ಟು ಸ್ಕೂಲಲ್ಲಿ ಈ ವಾರ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದೇ ಲೆಸನ್ ನಡೀಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಟಾರ್ಗೆಟ್ ಹಾಕೊಂಡು ಮುಗಿಸ್ಬೇಕು. ಈಗ ಏನಾಗುತ್ತೆ, ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಸ್ಕೂಲ್ ರಿಸಲ್ಟ್ ಬೀಳಕ್ ಇದೇ ಕಾರಣ. ಟೀಚರ್ಸು ಚೆನ್ನಾಗಿರೋ ಲೆಸನ್ಸ್ ಚೆನ್ನಾಗಿ ಮಾಡ್ಬಿಡ್ತಾರೆ. ಇದು ಟ್ರೂತ್ ಹೇಳ್ತಾ ಇದ್ದೀನಿ. ನಾನೊಂದು ಪ್ರೈವೇಟ್ ಸೆಕ್ಟರ್ ನಾನು ಇದನ್ನ ಅನುಭವಿಸ್ತಾ ಇದ್ದೀನಿ. ಹಿಂಗ್ ಕಾಮನ್ ಶೆಡ್ಯೂಲ್ ಆದಾಗ ಟೀಚರ್ಸ್ ಓದಕ್ ಹಿಡಿತಾರೆ, ಅವ್ರಿಗೆ ಟಾರ್ಗೆಟ್ ಬೌಂಡ್ ಇರುತ್ತೆ. ಈಗ ನೀವು ನಂಬಲ್ಲ ಸರ್, ಕೆಲವರಿಗೆ ನನ್ನ ಕೋಚಿಂಗ್ ಸೆಂಟರ್ ಅಲ್ಲಿ ನಾನು ಫೇಸ್ ಮಾಡ್ತೀನಲ್ಲ, ಯಾವ ಲೆಸನ್ ಅಲ್ಲಿ ಟೀಚರ್ ವೀಕ್ ಇರ್ತಾರೋ ಮಾತುಗಳು ಹೇಳ್ಕೊಂಡು ಇದ್ದು ಬಿಡ್ತಾರೆ ಕ್ಲಾಸಲ್ಲಿ. ನಾನು ಏನ್ ಮಾಡ್ಲಿ ಅವ್ರನ್ನ? ನಾನು ಏನಾದ್ರು ಕೇಳಿದ್ರೆ ನಾವೇನು MSc ಮಾಡಿಲ್ವಾ ಅಂತಾರೆ, ನಮ್ಗೇನ್ ಬರಲ್ವಾ ಅಂತಾರೆ. ಸರ್ ಇದು ಕ್ವಶನ್ ಅದಲ್ಲ. ನಾನು ನಿಮ್ಮನ್ನು 1 ದಿನ ಎಕ್ಸ್ಟ್ರಾ ಮಾಡಿ ಅಂತ ನಾನು ಕೆಲಸ ಕೇಳ್ತೀನಿ, ನೀವು 1 ನಿಮಿಷನೂ ಎಕ್ಸ್ಟ್ರಾ ಕೆಲಸ ಮಾಡಬೇಡಿ. ನೀವು ಏನ್ ಪಾಠ ಮಾಡ್ತಿರೋ ಶೆಡ್ಯೂಲ್ ಹಾಕೊಂಡು ಕಾಮನ್ ಆಗಿ ಮುಗಿಸಿ. ನಿಮ್ಮ ಮಕ್ಕಳಿಗೆ ಪೇಪರ್ ನಾನು ರೆಡಿ ಮಾಡಿ ಕಳಿಸ್ತೀನಿ. ನಾನು ಸ್ಕೋರು ನಿಮ್ಮನ್ನು ಕೇಳ್ತೀರಾ ಸರ್, ಈ ಸಾಟರ್ಡೆ ನೀವು ಸ್ಕೋರ್ ಮಾಡ್ತಿರ್ಬೇಕು, ನನ್ನ ಟಾರ್ಗೆಟ್ ಇಲ್ಲ. ಲೆಟ್ ದೆಮ್ ಟೆಸ್ಟ್. ಇದರಿಂದ ಏನಾಗುತ್ತೆ, ಈ ಟಾಪಿಕ್ ನನ್ನ ಟೀಚರ್ ಹೇಳಿದ್ದಾರೆ, ನನ್ನ ಟೀಚರ್ ಹೇಳಿಲ್ಲ, ನನ್ನ ಟೀಚರ್ ಸ್ಕಿಪ್ ಮಾಡಿದ್ದಾರೆ. ಅವ್ರು ಬಂದು ಕೇಳ್ತಾರೆ, ಮೇಡಮ್ ಈ ಕ್ವಶನ್ಗೆ ಆನ್ಸರ್ ಏನು ಅಂತ. ಫೈನಲ್ ಎಕ್ಸಾಮ್ ಅಲ್ಲಿ ಏನಾದ್ರು ಪೇಪರ್ ಟಫ್ ಬಂದ್ರೆ ಏನ್ ಮಾಡ್ತೀರಾ? ಯಾರು ಹೊಣೆ ಅದಕ್ಕೆ? ಯಾರನ್ನ ಬ್ಲೇಮ್ ಮಾಡೋದು? ಒಂದು ಮಗು, ನಮ್ಮ ಬ್ಯಾಚ್ ಅಲ್ಲಿ ಫೇಲ್ ಆಗಿರೋ ಹುಡುಗರೆಲ್ಲ ಡ್ರೈವರ್ಗಳು ಮರಳೊಡ್ತಾ ಇದ್ದಾರೆ. ನೀವು ನಂಬಲ್ಲ ಸರ್, ಕೆಲವರು ಹುಡುಗರು ಕೂಲಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಏನಂದ್ರೆ ಗೊತ್ತಾ, ಪ್ರದೀಪ ಮ್ಯಾಮ್ 10th ಪಾಸ್ ಇಂಟೆ KSRTC ಅಪ್ಲಿಕೇಶನ್ ಎಸ್ಕೊಂಡ್ರ ಅಂತಾರೆ. ಅವ್ರೇನಾದ್ರು ನಿಜವಾಗ್ಲೂ 10th ಪಾಸ್ ಆಗಿದ್ರೆ ನನ್ನ ಫ್ರೆಂಡ್ಸ್ ಒಂದು 5-6 ಜನ KSRTC ಡ್ರೈವರ್ ಕಂಡಕ್ಟರ್ ಆಗೋರು. ಆದ್ರೆ ಇವತ್ತು ಕೂಲಿ ಮಾಡ್ತಿದ್ದಾರೆ. ಎಷ್ಟೋ ಫ್ಯಾಮಿಲಿಗೆ 10th ಪಾಸ್ ಆದ್ರೂ ಬದುಕು ಕಟ್ಕೊಂತಾರೆ. ಯಾರೋ ಒಬ್ಬರೋ ಇಬ್ಬರೋ ನೆಗ್ಲಿಜೆನ್ಸಿಯಿಂದ ಮಕ್ಕಳ ಫ್ಯೂಚರ್ ಆದ್ರೆ ನಾವು ನಾಳೆ ಪ್ರಶ್ನೆ ಕೇಳಕ್ಕಾಗುತ್ತಾ? ಒಂದು ಶೆಡ್ಯೂಲ್ ಫಾಲೋ ಮಾಡಿ. ನಾನು ಹೇಳೋದು ಕಾಮನ್ ನೀವೇ ಹಾಕಿ ಅಂತ ಕೇಳ್ತಿದ್ದೀನಲ್ಲ,
ನಾನು ಹೊರ ಆಗ್ತಿಲ್ಲ, ಬಟ್ ಇನ್ ಟೈಮಿಗೆ ಮುಗಿಸ್ಬೇಕು ಸರ್. ಐ ಆಮ್ ಟೆಲ್ಲಿಂಗ್. ಒಂದ್ ನಿಮಿಷ